ನಮಸ್ಕಾರ ಬಂಧುಗಳೇ, ಮುಕ್ತ ಧ್ವನಿಗೆ ಸ್ವಾಗತ ಸುಸ್ವಾಗತ. ರೈತ ಭವನಕ್ಕೆ ಎಳ್ಳು ನೀರು ಬಿಟ್ಟ ಅಧಿಕಾರಿಗಳು. ಅನ್ನದಾತರಿಗೆ ಆಶ್ರಯವಾಗಿದ್ದ ರೈತ ಭವನವನ್ನು ಅನ್ಯ ಇಲಾಖೆಗಳಿಗೆ ಬಾಡಿಗೆ ಕೊಟ್ಟು ಬೇಜವಾಬ್ದಾರಿತನ ಪ್ರದರ್ಶಿಸುತ್ತಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು. ಎಪಿಎಂಸಿ ಆವರಣವನ್ನು ಕಮರ್ಷಿಯಲ್ ಸ್ಟ್ರೀಟ್ ಮಾಡುವ ಮೂಲಕ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಸರ್ಕಾರಕ್ಕೆ ಭರಣವಾಗಬೇಕಿದ್ದ ಆದಾಯಕ್ಕೆ ಕತ್ತರಿ ಬೀಳುತ್ತಿರುವುದರ ಕುರಿತು ಕಂಪ್ಲೀಟ್ ಸ್ಟೋರಿ ಮುಕ್ತ ಧ್ವನಿ ವೀಕ್ಷಕರಿಗಾಗಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೌದು, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರೈತರ ಹಿತರಕ್ಷಣೆಗಾಗಿ 1996ರಲ್ಲಿ ಸಿಂದಗಿ ಪಟ್ಟಣದಲ್ಲಿ ಸ್ಥಾಪಿತವಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದು ರೈತಾಪಿ ಸಮುದಾಯದ ಹಿತರಕ್ಷಣೆ ಕಾಪಾಡುವಲ್ಲಿ ವಿಫಲವಾಗಿದೆ. ಹೊರ ಊರುಗಳಿಂದ ತಾವು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡಲು ಸಿಂದಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬರುವ ಅನ್ನದಾತರಿಗೆ ಆಶ್ರಯ ತಾಣವಾಗಿದ್ದ ರೈತ ಭವನವನ್ನು ತೆರವುಗೊಳಿಸಿ ಆ ಕಟ್ಟಡವನ್ನು ಬೇರೆ ಇಲಾಖೆಗಳ ಕಚೇರಿಗಳಿಗೆ ಬಾಡಿಗೆ ಕೊಡುವ ಮೂಲಕ ರೈತ ವಿರೋಧಿ ನಿಲುವನ್ನು ಎಪಿಎಂಸಿ ಅಧಿಕಾರಿಗಳು ತೋರ್ಪಡಿಸಿದ್ದಾರೆ. ಇನ್ನು ಕೆಲ ಅಡತ ವ್ಯಾಪಾರಿಗಳು ಸರ್ಕಾರದಿಂದ ಪಡೆದುಕೊಂಡ ಜಾಗಗಳಲ್ಲಿ ಕಟ್ಟಡ ಕಟ್ಟಿಸಿ ವಾಣಿಜ್ಯ ವ್ಯಾಪಾರಿಗಳು ಸೇರಿದಂತೆ ಅನ್ಯ ಕಾರ್ಯಗಳಿಗೆ ಉಪಬಾಡಿಗೆ ಕೊಡುವ ಮೂಲಕ ಸರ್ಕಾರದ ನೀತಿ ನಿಯಮಾವಳಿಗಳನ್ನು ಕಸದ ಬುಟ್ಟಿಗೆ ಬಿಸಾಕಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೆಯುತ್ತಿದ್ದರೂ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ. ರೈತ ಭವನಕ್ಕೆ ಎಳ್ಳು ನೀರು. ತಾವು ಬೆಳೆದ ಬೆಳೆಗಳ ಮಾರಾಟಕ್ಕಾಗಿ ಎಪಿಎಂಸಿಗೆ ಬರುವ ರೈತರು ವಿಶ್ರಾಂತಿ ಪಡೆಯಲು ತಮ್ಮ ಊರಿಗೆ ಹೋಗಲು ರಾತ್ರಿ ತಡವಾದರೆ ಉಳಿದುಕೊಳ್ಳುವುದಕ್ಕಾಗಿಯೇ ಸರ್ಕಾರ ರೈತ ಭವನವನ್ನು ನಿರ್ಮಿಸಿದೆ. ಆದರೆ ಸಿಂದಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವ ರೈತ ಭವನವು ಅನ್ನದಾತರ ಬಳಕೆಗೆ ನೀಡಿದ್ದಕ್ಕಿಂತ ಅನ್ಯ ಕಾರ್ಯಗಳಿಗೆ ಎಪಿಎಂಸಿ ಅಧಿಕಾರಿಗಳು ಕೊಡಮಾಡಿದ್ದೇ ಹೆಚ್ಚು. ಸದ್ಯ ರೈತ ಭವನವನ್ನು ಅನ್ಯ ಇಲಾಖೆಗಳಾದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮತ್ತು ನಗರ ಯೋಜನಾ ಪ್ರಾಧಿಕಾರದ ಕಾರ್ಯಾಲಯಕ್ಕೆ ಬಾಡಿಗೆ ನೀಡಲಾಗಿದೆ. ರೈತ ಭವನ ಬಾಡಿಗೆ ಕೊಟ್ಟ ಪರಿಣಾಮ ರೈತರು ವಿಶ್ರಾಂತಿ ಪಡೆದುಕೊಳ್ಳಲು ಮತ್ತು ರಾತ್ರಿಯಾದರೆ ಉಳಿದುಕೊಳ್ಳುವುದಕ್ಕೆ ಸ್ಥಳ ಇಲ್ಲದಂತಾಗಿದ್ದು, ಸಾವಿರಾರು ರೂಪಾಯಿ ಕೊಟ್ಟು ಖಾಸಗಿ ಒಡೆತನದ ಲಾಡ್ಜ್ಗಳಿಗೆ ರೈತಾಪಿ ವರ್ಗ ಆಶ್ರಯಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ. ಇದು ಎಪಿಎಂಸಿ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ. ದುರಸ್ತಿಗಾಗಿ ಲಕ್ಷಾಂತರ ರೂಪಾಯಿ ಗುಳುಂ. ಪ್ರತಿ 3-4 ವರ್ಷಕ್ಕೊಮ್ಮೆ ರೈತ ಭವನದ ದುರಸ್ತಿಗಾಗಿ ಸರ್ಕಾರದಿಂದ ಟೆಂಡರ್ ಕರೆದು ಲಕ್ಷಾಂತರ ರೂಪಾಯಿ ವೆಚ್ಚವನ್ನು ಮಾಡಿದ್ದೇವೆಂದು ಅಧಿಕಾರಿಗಳು ಹೇಳುತ್ತಾರೆ. ಆದರೆ ರೈತ ಭವನದ ದುರಸ್ತಿ ಕಾರ್ಯ ಕೈಗೊಂಡಿರುವುದು ಯಾವುದೇ ಕುರುಹುಗಳು ಕಾಣಸಿಗುವುದಿಲ್ಲ. ರೈತ ಭವನಕ್ಕೆ ಕೇವಲ ಸುಣ್ಣ ಬಣ್ಣ ಬೆಳೆದು ಸರ್ಕಾರದ ಹಣವನ್ನು ಗುತ್ತಿಗೆ ಪಡೆದ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಮಿಲಾಪಿಯಾಗಿ ಗುಳುಂ ಮಾಡಿದ್ದಾರೆಂದು ರೈತ ಸಂಘಟನೆಯವರು ಗಂಭೀರ ಆರೋಪ ಮಾಡುತ್ತಾರೆ. ಸದ್ಬಳಕೆಗಾಗಿ ಕಾಳಜಿ ವಹಿಸಲಿ. ರೈತರಿಗಾಗಿಯೇ ರಾಜ್ಯದ ಪ್ರತಿಯೊಂದು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ರೈತ ಭವನಗಳನ್ನು ನಿರ್ಮಿಸಲಾಗಿದೆ. ರೈತರು ರೈತ ಭವನವನ್ನು ಬಳಸಿಕೊಳ್ಳದೇ ಇರುವ ಕಾರಣ ಅದು ಹಾಳು ಕೊಂಪೆಯಾಗುತ್ತಿದೆ ಅಥವಾ ಶಿಥಿಲಾವಸ್ಥೆಗೆ ತಲುಪುತ್ತಿರುವ ಕಾರಣ ಬೇರೆ ಇಲಾಖೆಗಳಿಗೆ ಬಾಡಿಗೆಗೆ ಕೊಡಲಾಗುತ್ತಿದೆ ಎಂದು ಅಧಿಕಾರಿಗಳು ಉಡಾಪೆಯ ಉತ್ತರ ಕೊಡುತ್ತಾರೆ. ಅದರ ಬದಲಾಗಿ ರೈತ ಭವನವನ್ನು ಮೇಂಟೆನೆನ್ಸ್ ಮಾಡುವುದಕ್ಕಾಗಿ ಎಪಿಎಂಸಿ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನು ನೇಮಿಸಿಕೊಂಡು ರೈತ ಭವನವನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳಬಹುದಾಗಿದೆ. ಬೇಕಾದರೆ ರೈತರಿಂದ ಕನಿಷ್ಠ ಪ್ರಮಾಣದಲ್ಲಿ ಶುಲ್ಕವನ್ನು ಭರಣ ಮಾಡಿಕೊಂಡು ಅದೇ ಹಣದಿಂದ ಹೊರಗುತ್ತಿಗೆ ಆಧಾರಿತ ನೌಕರರಿಗೆ ಸಂಬಳ ಕೊಡಬಹುದಲ್ಲವೇ? ಆದರೆ ಇದ್ಯಾವುದರ ಉಸಾಬರಿ ಎಪಿಎಂಸಿ ಅಧಿಕಾರಿಗಳಿಗೆ ಬೇಕಾಗಿಲ್ಲ. ವಾಣಿಜ್ಯ ವ್ಯಾಪಾರಕ್ಕೆ ಉಪಬಾಡಿಗೆ. ಅಡತ ವ್ಯಾಪಾರಿಗಳಿಗೆ 27ಕ್ಕೂ ಅಧಿಕ ಷರತ್ತುಗಳನ್ನು ವಿಧಿಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿರುವ ಸರ್ಕಾರದ ಜಾಗಗಳನ್ನು ಲೀಸ್ ಕಮ್ ಸೇಲ್ಡಿಡ್ ಆಧಾರದ ಮೇಲೆ ನೀಡಲಾಗಿತ್ತು. ಆದರೆ ಈಗ ಕೆಲ ಅಡತ ವ್ಯಾಪಾರಿಗಳು ಸರ್ಕಾರದ ಷರತ್ತುಗಳನ್ನು ಉಲ್ಲಂಘಿಸಿ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಗೆ, ವಿಜಯಾನಂದ ರೋಡ್ಲೈನ್ಸ್ ಟ್ರಾನ್ಸ್ಪೋರ್ಟ್ ಕಂಪನಿಗೆ, ಅಂಜನಾ ಜನರಲ್ ಸ್ಟೋರ್ಸ್ಗೆ, ಕೊಕೊಕೋಲಾ ಕಂಪನಿಯ ಹೋಲ್ಸೇಲ್ ಮಾರಾಟ ಕೇಂದ್ರಕ್ಕೆ, ಹಿಂದೂಸ್ತಾನ್ ಯುನಿಲಿವರ್ ಕಂಪನಿಗೆ, ಸಿಮೆಂಟ್ ಮಾರಾಟ ಕೇಂದ್ರಕ್ಕೆ, ಟ್ಯೂಷನ್ ಕ್ಲಾಸ್ಗಳಿಗೆ, ವ್ಯಾಯಾಮ ಕೇಂದ್ರಕ್ಕೆ, ಖಾಸಗಿ ಒಡೆತನದ ಗ್ರಂಥಾಲಯಕ್ಕೆ ಉಪಬಾಡಿಗೆಯನ್ನು ನೀಡಿದ್ದಾರೆ. ಇನ್ನು ಕೆಲ ಅಡತ ವ್ಯಾಪಾರಿಗಳಂತೂ ರೈತರ ಉತ್ಪನ್ನಗಳ ಖರೀದಿಸುವ ಅಡತ ವ್ಯಾಪಾರ ಬಿಟ್ಟು ವಾಸಕ್ಕಾಗಿ ಮನೆಗಳನ್ನು ಕಟ್ಟಿಸಿಕೊಂಡಿದ್ದಾರೆ. ಹೀಗಿದ್ದರೂ ಎಪಿಎಂಸಿ ಅಧಿಕಾರಿಗಳು ಈ ಕುರಿತು ಯಾವುದೇ ಕ್ರಮ ಜರುಗಿಸದೆ ಮಂಕುದಿನ್ನೆಗಳಂತೆ ಗೋಣು ಅಲ್ಲಾಡಿಸುತ್ತಾ ಕಣ್ಮುಚ್ಚಿಕೊಂಡು ಕುಳಿತಿರುವುದಕ್ಕೆ ಪ್ರಜ್ಞಾವಂತರು ಹಿಡಿಶಾಪ ಹಾಕುತ್ತಿದ್ದಾರೆ. ಸರ್ಕಾರದ ಆದಾಯಕ್ಕೆ ಕತ್ತರಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸರ್ಕಾರದ ಜಾಗಗಳನ್ನು ಪಡೆದುಕೊಳ್ಳಬೇಕಾದರೆ ಕಡ್ಡಾಯವಾಗಿ ಎಪಿಎಂಸಿ ಕಡೆಯಿಂದ ಅಧಿಕೃತವಾಗಿ ಲೈಸೆನ್ಸ್ ಪಡೆದುಕೊಂಡಿರಬೇಕು. ಹೀಗೆ ಲೈಸೆನ್ಸ್ ಪಡೆದುಕೊಂಡ ಅಡತ ವ್ಯಾಪಾರಿಗಳಿಗೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಅಧಿನಿಯಮ 1966 ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಅಧಿನಿಯಮ 2003 ಅಡಿಯಲ್ಲಿ 27ಕ್ಕೂ ಅಧಿಕ ಷರತ್ತುಗಳನ್ನು ವಿಧಿಸಿ ಲೀಸ್ ಕಮ್ ಸೇಲ್ಡಿಡ್ ಅನ್ವಯ ಜಾಗಗಳನ್ನು ಕೊಡಲಾಗಿರುತ್ತದೆ. ಲೀಸ್ ಕಮ್ ಸೇಲ್ಡಿಡ್ ಅನ್ವಯ ಎಪಿಎಂಸಿ ಜಾಗಗಳನ್ನು ಪಡೆದುಕೊಳ್ಳುವ ಅಡತ ವ್ಯಾಪಾರಿಗರು ಕಡ್ಡಾಯವಾಗಿ ಆ ಜಾಗಗಳಲ್ಲಿ ಕಟ್ಟಡವನ್ನು ಕಟ್ಟಿಸಿ ರೈತರ ಉತ್ಪನ್ನಗಳನ್ನು ಮಾತ್ರ ಖರೀದಿಸುವ ವ್ಯಾಪಾರ ವಹಿವಾಟು ನಡೆಸಬೇಕು.
ಏಕೆಂದರೆ ರೈತರಿಂದ ಅಡತು ವ್ಯಾಪಾರಿಗಳು ಖರೀದಿಸುವ ಉತ್ಪನ್ನಗಳಿಗೆ ಎಪಿಎಂಸಿಗೆ ಕಾಲಕಾಲಕ್ಕೆ ನಿಗದಿಪಡಿಸುವ ಸೆಸ್ಸನ್ನು ಕಟ್ಟಬೇಕು ಎನ್ನುವ ಕಠಿಣ ನಿಬಂಧನೆ ಇದೆ. ಅದನ್ನು ಬಿಟ್ಟು ಅಡತು ವ್ಯಾಪಾರಿಗಳು ತಾವು ಪಡೆದುಕೊಂಡ ಜಾಗಗಳನ್ನು ಯಾವುದೇ ಕಾರಣಕ್ಕೂ ಉಪಬಾಡಿಗೆ ನೀಡುವಂತಿಲ್ಲ, ವಾಸಕ್ಕಾಗಿ ಮನೆಯನ್ನು ಕಟ್ಟುವಂತಿಲ್ಲ. ಮೇಲಾಗಿ ಇನ್ನಿತರ ವ್ಯಾಪಾರ ವಹಿವಾಟು ನಡೆಸಿದರೆ ಅಥವಾ ಅನ್ಯ ವ್ಯಾಪಾರವನ್ನು ನಡೆಸಲು ಉಪಬಾಡಿಗೆ ನೀಡುವ ಹಾಗಿಲ್ಲ. ಇದರಿಂದ ಎಪಿಎಂಸಿ ಆದಾಯಕ್ಕೆ ಹೊಡೆತ ಬೀಳುತ್ತದೆ. ರೈತರ ಉತ್ಪನ್ನಗಳ ಖರೀದಿ ಹೊರತುಪಡಿಸಿ ಇನ್ನಿತರ ವ್ಯಾಪಾರ ವಹಿವಾಟುಗಳಿಗೆ ಅಡತು ವ್ಯಾಪಾರಿಗಳು ತಾವು ಪಡೆದುಕೊಂಡ ಜಾಗಗಳನ್ನು ನೀಡಿದ್ದೇ ಆದಲ್ಲಿ ಅಂಥ ಅಡತು ವ್ಯಾಪಾರಿಗರ ಲೈಸೆನ್ಸ್ ರದ್ದುಪಡಿಸಿ ಎಪಿಎಂಸಿ ನೀಡಿರುವ ಜಾಗೆಯನ್ನು ಯಾವುದೇ ಪರಿಹಾರವನ್ನು ನೀಡದೆ ವಾಪಸ್ಸು ಪಡೆದುಕೊಳ್ಳುವ ಎಲ್ಲ ಸಂಪೂರ್ಣ ಅಧಿಕಾರ ಎಪಿಎಂಸಿ ಹೊಂದಿರುತ್ತದೆ. ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲವೇನು ಎನ್ನುವಂತಿಲ್ಲ. ಆದರೂ ಮೂಕ ಪ್ರೇಕ್ಷಕರಂತೆ ಕುಳಿತಿರುವ ಸಿಂದಗಿ ಎಪಿಎಂಸಿ ಅಧಿಕಾರಿಗಳ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಿರುಪಯುಕ್ತವಾದ ಕುರಿ ಮಾರುಕಟ್ಟೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಿಂದಗಿ ಎಪಿಎಂಸಿ ಕಚೇರಿ ಪಕ್ಕದಲ್ಲಿಯೇ ಕುರಿ ಮಾರುಕಟ್ಟೆ ನಿರ್ಮಿಸಲಾಗಿದೆ. ಆದರೆ ಅದು ನಿರುಪಯುಕ್ತವಾಗಿದೆ. ಏಕೆಂದರೆ ಎಪಿಎಂಸಿ ಆವರಣದ ಮುಖ್ಯ ರಸ್ತೆಗಳಲ್ಲಿ ಪ್ರತಿ ಭಾನುವಾರ ಕುರಿ ಸಂತೆ ನಡೆಸಲಾಗುತ್ತಿದೆ. ಹೀಗೆ ಕುರಿ ಸಂತೆ ನಡೆಯುವಾಗ ಕುರಿಗಳ ಮಾರಾಟಕ್ಕೆ ಬರುವವರಿಂದ ಜಕಾತಿಯನ್ನು ಎಪಿಎಂಸಿ ಅಧಿಕಾರಿಗಳು ವಸೂಲಿ ಮಾಡುತ್ತಾರೆ ವಿನಃ ಕುರಿ ಮಾರಾಟಕ್ಕೆಂದು ಮೀಸಲಾಗಿರುವ ಪ್ರದೇಶಗಳಲ್ಲಿ ಕುರಿಗಳ ಸಂತೆಯನ್ನು ನಡೆಸಬೇಕು ಎನ್ನುವ ಕನಿಷ್ಠ ಪ್ರಜ್ಞೆಯನ್ನು ತೋರಿಸುತ್ತಿಲ್ಲ. ಭಾನುವಾರ ಬಂತೆಂದರೆ ಸಾಕು, ಎಪಿಎಂಸಿ ಆವರಣದೊಳಗೆ ಕಾಲಿಡುವುದಕ್ಕೂ ಜಾಗವಿರುವುದಿಲ್ಲ. ಅಷ್ಟರ ಮಟ್ಟಿಗೆ ರಸ್ತೆಗಳ ತುಂಬೆಲ್ಲ ಕುರಿಗಳನ್ನು ಬೇಕಾಬಿಟ್ಟಿಯಾಗಿ ನಿಲ್ಲಿಸಿ ಮಾರಾಟ ಮಾಡಲಾಗುತ್ತದೆ. ಇದರಿಂದ ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಎಪಿಎಂಸಿ ಆವರಣದೊಳಗೆ ತಂದು ಮಾರಾಟ ಮಾಡಲು ಕುರಿಸಂತೆ ಮುಗಿಯುವವರೆಗೂ ಕಾಯುವಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಸಿಂದಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿನ ಅಧ್ವಾನಗಳ ಕುರಿತು ಮುಕ್ತಧ್ವನಿ ಚಾನಲ್ ಎಪಿಎಂಸಿ ಕಾರ್ಯದರ್ಶಿ ಬಸವರಾಜ್ ಜುಮ್ನಾಳ್ ಅವರನ್ನು ವಿಚಾರಿಸಿದಾಗ ಅವರು ಕೇವಲ ಹಾರಿಕೆ ಉತ್ತರವನ್ನು ನೀಡುವ ಮೂಲಕ ನುಣುಚಿಕೊಂಡರು. ಮಾರುಕಟ್ಟೆ ಪ್ರಾಂಗಣದಲ್ಲಿರುವ ರೈತರು ಕಟ್ಟಡವನ್ನು ಖಾಲಿ ಇರುವ ಕಾರಣ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಇವರು ಬಾಡಿಗೆ ರೂಪದಲ್ಲಿ ಕೊಡಲಿಕ್ಕೆ ವಿನಂತಿಸಿಕೊಂಡ ಪ್ರಯುಕ್ತ 2021 ಸಮಿತಿಯ ಠರಾವ್ನಲ್ಲಿ ಸದರಿ ಕಟ್ಟಡವು ಖಾಲಿ ಇರೋದರಿಂದ ಶಿಶು ಅಭಿವೃದ್ಧಿ ಇಲಾಖೆಗೆ ಕೊಡಲು ಠರಾವ್ ಪಾಸ್ ಮಾಡಿ ಕೇಂದ್ರ ಕಚೇರಿಯಿಂದ ಮಂಜೂರಾತಿ ಪಡೆದು ಸದರಿಯವರಿಗೆ ಬಾಡಿಗೆ ರೂಪದಲ್ಲಿ ಹಂಚಿಕೆ ಮಾಡಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಿಂದಗಿ ಪ್ರಾಂಗಣದಲ್ಲಿ ವ್ಯಾಪಾರಸ್ಥರಿಗೆ ಕೃಷಿ ಹುಟ್ಟುವಳಿಗಳ ವ್ಯಾಪಾರ ಸಲುವಾಗಿ ನಿವೇಶನ ಹಂಚಿಕೆ ಮಾಡಿದ್ದಾರೆ. ಸದರಿ ನಿವೇಶನದಲ್ಲಿ ವ್ಯಾಪಾರ ವಹಿವಾಟು ಮಾಡದೆ ಬೇರೆಯವರಿಗೆ ಬಾಡಿಗೆ ಕೊಟ್ಟಿರೋದು ಕಂಡು ಬಂದಿರ್ತದೆ. ಆದ ಕಾರಣ ನಾನು ಈಗಾಗಲೇ 3 ನೋಟಿಸನ್ನು ಅವರಿಗೆ ಹಂಚಿಕೆ ಮಾಡಿದ್ದೇನೆ. 3 ನೋಟಿಸ್ ಕೊಟ್ಟು ತೆರವುಗೊಳಿಸೋಕೆ ತಿಳಿಸಿದ್ದೀನಿ. ಅಂತಿಮ ನೋಟಿಸ್ ಕೊಟ್ಟು ಕೃಷಿ ಹುಟ್ಟುವಳಿಗಳ ವಹಿವಾಟು ಬಿಟ್ಟು ಬೇರೆ ಯಾವುದಾದ್ರು ಮಾಡಿದರೆ ತೆರವುಗೊಳಿಸೋಕೆ ಕ್ರಮ ಕೈಗೊಳ್ಳುತ್ತೆ ಈ ಮೂಲಕ ಹೇಳ್ತೀನಿ. ಒಟ್ಟಾರೆ ಅನ್ನದಾತರ ಸದ್ಬಳಕೆಗಾಗಿ ನಿರ್ಮಾಣವಾದ ಸಿಂದಗಿ ಎಪಿಎಂಸಿ ಮಾರುಕಟ್ಟೆಯು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ತನ್ನ ಮೂಲ ಆಶಯವನ್ನೇ ಕಳೆದುಕೊಂಡಿದೆ. ಈ ಸಂಬಂಧ ವಿಜಯಪುರ ಜಿಲ್ಲೆಯವರೇ ಆಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಸಿಂದಗಿ ಎಪಿಎಂಸಿಗೆ ಖುದ್ದು ಭೇಟಿ ಕೊಟ್ಟು ವಾಸ್ತವ ಸ್ಥಿತಿಗತಿಯನ್ನು ಅವಲೋಕಿಸುತ್ತಾರಾ? ಬೇರೆ ಇಲಾಖೆಗಳ ಕಚೇರಿಗಳಿಗೆ ಬಾಡಿಗೆ ನೀಡಲಾಗಿರುವ ರೈತ ಭವನವನ್ನು ಹಿಂಪಡೆದು ಪುನಃ ರೈತರ ಬಳಕೆಗೆ ಅವಕಾಶ ಮಾಡಿಕೊಡುತ್ತಾರಾ? ಲೀಸ್ ಕಮ್ ಶೆಲ್ಡಿಡ್ ಆಧಾರದ ಮೇಲೆ ಎಪಿಎಂಸಿ ಜಾಗಗಳನ್ನು ಪಡೆದುಕೊಂಡು ಉಪಬಾಡಿಗೆ ಕೊಟ್ಟಿರುವ ಅಡತು ವ್ಯಾಪಾರಿಗಳ ಲೈಸೆನ್ಸ್ ರದ್ದುಗೊಳಿಸಿ ಅವರುಗಳಿಂದ ಎಪಿಎಂಸಿ ನೀಡಿರುವ ಜಾಗಗಳನ್ನು ವಾಪಸ್ ಪಡೆಯುತ್ತಾರಾ? ಮೇಲಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಎನ್ನುವುದರ ಕುರಿತು ಕಾದು ನೋಡೋಣ. ಇಂಥ ಮತ್ತಷ್ಟು ಸ್ವಾರಸ್ಯಕರವಾದ ವರದಿಗಳು, ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನೆಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.